ಸೊ ಯಾಕೋ ಏನೋ ಈಗ ಇದಕ್ಕೂ ಕೂಡ ಈಗ ಮುಹೂರ್ತ ಕೂಡಿ ಬಂದಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಒಂಚೂರು ಕಡ್ಡಿ ಅಲ್ಲಾಡ್ದಂಗೆ ಕಾಣಿಸ್ತಾ ಇದೆ. ಯಾಕೆ ಅಂತಾರೆ ಸಭೆ ಈಗ ಮುಕ್ತಾಯ ಏನೋ ಆಗಿದೆ, ಕೆಲವರು ಆಚೆ ಬಂದಿದ್ದಾರೆ. ಬಟ್ ಫಲಿತಾಂಶ ಏನಿದೆ ಅನ್ನುವಂಥದ್ದು ಕೂಡ ಕ್ಲಿಯರ್ ಆಗಿರುವಂಥ ಒಂದು ಪಿಕ್ಚರ್ ಸಿಗ್ತಾ ಇಲ್ಲ. ಹಾಗಾಗಿ ಡಿ ಕೆ ಸಂಪುಟ ವಿಸ್ತರಣೆಯ ಕಸರತ್ತು ಮಾತ್ರ ಈಗ ಮುಗಿತಾ ಇಲ್ಲ. ರಾಹುಲ್ ನಿವಾಸದಲ್ಲಿ ನಡೀತಾ ಇದ್ದ ಸಭೆ ಅಪೂರ್ಣವಾಗಿದೆ. ಇತ್ತ ಕೆ ಸಿ ವೇಣುಗೋಪಾಲ್ ನಿವಾಸದಲ್ಲಿ ಮತ್ತೊಂದು ಸಭೆಯನ್ನು ಮಾಡಕ್ಕೆ ಮುಂದಾಗಿದ್ದಾರೆ. ಅಷ್ಟು ಬೇಗ ಮುಗಿಯಲ್ಲ ಇದು. ಸೊ ಖರ್ಗೆ ಬೆಂಗಳೂರಿಗೆ ವಾಪಸ್ ಹಿನ್ನೆಲೆಯಲ್ಲಿ ಸಭೆ ಅಪೂರ್ಣ ಅಂತ ಹೇಳ್ತಾ ಇದ್ದಾರೆ. ಸೊ ಅವರ ನಿವಾಸದಲ್ಲಿ ಮತ್ತೊಂದು ಸಭೆ ಇದೆ. ಸಂಜೆ 7:30ಕ್ಕೆ ಈ ಸಭೆ ನಡೆಯುತ್ತೆ. ಸಿಎಂ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಅವರು, ಸುರ್ಜೇವಾಲಾ ಅವರು ಇದರಲ್ಲಿ ಭಾಗಿಯಾಗ್ತಾರೆ. ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತೆ ಚರ್ಚೆ ಮುಂದುವರಿಯಲಿದೆ. ಸೊ ಹಾಗಾಗಿ ಈಗ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುತ್ತೆ. ಹೋದ ತಕ್ಷಣ ಕೂತ್ಕೊಂಡ್ಬಿಟ್ಟು ಬಗೆಹರಿಸ್ಕೊಂಡ್ಬಿಟ್ಟು ಇವ್ರಿಗೆ ಹಂಗಾಗಲ್ಲ. ಅದು ಅಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳಿರುತ್ತೆ, ಜಾತಿ ಲೆಕ್ಕಾಚಾರಗಳಿರುತ್ತೆ, ಪ್ರಾದೇಶಿಕ ಲೆಕ್ಕಾಚಾರಗಳಿರುತ್ತೆ. ಮುಂದಿನ ಚುನಾವಣೆಗೆ ಯಾರಿಗೆ ಮನ್ನಣೆಯನ್ನು ಕೊಟ್ಟರೆ ಹೇಗೆ ವರ್ಕೌಟ್ ಆಗುತ್ತೆ, ಯಾವ ಸಮುದಾಯನ ಸೆಳೆಯೋಕೆ ಅವಕಾಶ ಸಿಗುತ್ತೆ, ಅವೆಲ್ಲ ಪ್ರಯತ್ನಗಳನ್ನು ಕೂಡ ಕೂತ್ಕೊಂಡು ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾರೆ. ಸೊ ಆ ಲೆಕ್ಕಾಚಾರಗಳ ನಿಟ್ಟಿನಲ್ಲೇ ಸ್ವಲ್ಪ ತಡವಾಗ್ತಾ ಇರುತ್ತೆ. ಯಾರೇ ಆಗಿರ್ಬೋದು, ಯಾವುದೇ ಪಕ್ಷದವರಾಗಿರ್ಬೋದು. ಡಿ ಕೆ ಸಂಪುಟ ಸೇರ್ತಾರ ಬಿ ಕೆ ಹರಿಪ್ರಸಾದ್ ಸಂಪುಟ ಸೇರ್ಪಡೆಗೊಳಿಸುವ ಬಗ್ಗೆ ಸಿದ್ದರಾಮಯ್ಯನವರು ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಹಿರಿತನಕ್ಕೆ ಅವಕಾಶ ನೀಡುವಂತೆ ಸಿದ್ದರಾಮಯ್ಯನವರು ಸಲಹೆ ಕೊಟ್ಟಿದ್ದಾರೆ. ನಿರಂತರವಾಗಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಒಮ್ಮೆ ಅವಕಾಶ ನೀಡಬಹುದು ಅಂತ ಸಲಹೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಅವರ ಜೊತೆಗೆ ಚರ್ಚಿಸ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ಸೊ ಹಾಗಾಗಿ ಈಗ ಒಂದು ಕಾರ್ಡನ್ನು ಕೂಡ ಸಿದ್ದರಾಮಯ್ಯನವರು ಪ್ಲೇ ಮಾಡಿದ್ದಾರೆ. ಅದು KPC ಅಧ್ಯಕ್ಷರಾಗಿರುವಂತಹ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಮಂತ್ರಿ ಸ್ಥಾನ ಕೊಡೋಕ್ಕೆ. ಹಾಗಿದ್ದಾಗ ಅಲ್ಲಿ ಸತೀಶ್ ಜಾರಕಿಹೊಳಿ ಯಾಕೆ ಆಗಲಿಲ್ಲ ಒಂದು ಪ್ರಶ್ನೆ ಬರುತ್ತೆ ಅಲ್ಲ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದಾಗೆ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಬಹಳ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಆಗಬೇಕಾಗತ್ತೆ. ಇದು ಸುಮ್ಮನೆ ಹೇಳಿದಂಗೆ ಹೋಗ್ಬಿಟ್ಟು 2 ಲೆಟ್ರ್ ಇಟ್ಕೊಂಡ್ಬಿಟ್ಟು ಆ ಲೆಟ್ರಲ್ಲಿರೋರನ್ನ ಟಿಕ್ ಮಾಡಿಬಿಟ್ಟು ಇವರು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬರೋಕ್ಕಾಗೋದಿಲ್ಲ. ಕಾರಣ ಪ್ರಾದೇಶಿಕವಾರು ಯಾರ್ಯಾರಿಗೆ ಮನ್ನಣೆಯನ್ನು ಕೊಡಬೇಕಾಗತ್ತೆ, ಜಾತಿ ಸಮೀಕರಣವನ್ನು ನೋಡಬೇಕಾಗತ್ತೆ, ಮುಂಬರುವಂಥ ಚುನಾವಣೆಗಳಲ್ಲಿ ಯಾರಿಗೆ ಆದ್ಯತೆಯನ್ನು ಕೊಡಬೇಕಾಗತ್ತೆ, ಇವೆಲ್ಲ ಕ್ಯಾಲ್ಕುಲೇಷನ್ ಆಗಬೇಕು ಅಂತಂದರೆ ಒಂದು 4-5 ಸಭೆಗಳಂತೂ ಆಗಲೇಬೇಕಾಗತ್ತೆ ಅಲ್ವಾ ಸುಖೇಶ್? ಖಂಡಿತ ಹೌದು. ಯಾಕಂದರೆ ಯಾರ್ಯಾರ ಹೆಸರನ್ನ ಅಂತಿಮಪಡಿಸಬೇಕಂದ್ರೆ ಸುಮಾರು 40ರಿಂದ 50 ಹೆಸರುಗಳು ಇದ್ದಂತೆ ಇತ್ತು. ಯಾಕಂದರೆ ಅಷ್ಟು ಜನ ಅರ್ಹರು ಇದ್ದರು, ಆಕಾಂಕ್ಷಿಗಳು ಕೂಡ ಇದ್ದರು. ಜೊತೆಗೆ ಆ ಪಟ್ಟಿಯಲ್ಲಿ ಮಾಜಿ ಸಚಿವರುಗಳು ಅಂದರೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಸಚಿವರಾದಂಥವರು ಸುಮಾರು 19-20 ಜನ ಅಲ್ಲಿರುವಂಥದ್ದು, ಆ ಹೆಸರುಗಳು ಕೂಡ ಒಂದು ಇತ್ತು. ಹಾಗಾಗಿ ಅದರಲ್ಲಿ ಯಾರನ್ನ ಪರಿಗಣಿಸಬೇಕು ಅಥವಾ ಪರಿಗಣಿಸಲೇಬಾರ್ದು ಅನ್ನುವಂಥದ್ದು ಒಂದು ವಿಚಾರ. ಅದನ್ನು ಹೊರತುಪಡಿಸಿ ಹೇಳಿದ್ರು ಕೂಡ ಹೊಸಬರಲ್ಲಿ ಯಾರಿಗೆ ಯಾವ ಮಾನದಂಡದ ಆಧಾರವಾಗಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು. ಅಂದರೆ ಮೊದಲ ಬಾರಿ ಗೆದ್ದವರಿಗೆ ಬಹುತೇಕ ಅವಕಾಶ ಇಲ್ಲ ಅಂದರೂ ಕೂಡ ಸಾಕಷ್ಟು ಬಾರಿ ಗೆದ್ದು 2-3 ಬಾರಿ ಗೆದ್ದಿದ್ರು ಕೂಡ ಇದುವರೆಗೂ ಸಚಿವರಾಗದಂಥವ್ರು ಸಾಕಷ್ಟು ಜನ ಇದ್ದಾರೆ. 2 ಬಾರಿ 3 ಬಾರಿ 5 ಬಾರಿ ಗೆದ್ದರೂ ಕೂಡ ಸಚಿವರಾಗದೇ ಇದ್ದಂಥವ್ರು ಇದ್ದಾರೆ. ಅಲ್ಲಿ ಯಾರಿಗೆ ಯಾವ ಆದ್ಯತೆ ಮೇರೆ ಕೊಡಬೇಕು, ಅಲ್ಲಿ ಒಳಪಂಗಡ ಒಳ ಸಮುದಾಯ ಇವೆಲ್ಲ ಕ್ಯಾಲ್ಕುಲೇಷನ್ಗಳಿದ್ದಂಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಪಟ್ಟಿಯನ್ನು ಅಂತಿಮಪಡಿಸುವ ಪ್ರಯತ್ನ ಮಾಡಿದ್ರು ಕೂಡ ಆಗುವ ಸಾಧ್ಯತೆ ಕಡಿಮೆ ಇದೆ. ಯಾಕಂದರೆ ACC ಅಧ್ಯಕ್ಷರು ಕರ್ನಾಟಕದವರಾಗಿರುವಂಥವ್ರು ಮತ್ತು ಅವರು ಬೇರೆ ಕಾರಣಕ್ಕಾಗಿ ವಾಪಸ್ ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ಇದನ್ನು ಕ್ಲಿಯರ್ ಮಾಡೋಕ್ಕೆ ಅಥವಾ ಅಂತಿಮಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆಗಿದ್ದರಿಂದ ಇದು ಒಂದು ಹಂತದ ಚರ್ಚೆಗಷ್ಟೇ ಸೀಮಿತ ಆಗುತ್ತೆ. ಮತ್ತೆ ಬಹುಶಃ ಇನ್ನೊಂದು 3-4 ದಿನದಲ್ಲಿ ಪುನಃ CM ಮಾಜಿ CM ಎಲ್ಲರೂ ಕೂಡ ಮತ್ತೆ ದೆಹಲಿಗೆ ಹೋಗುವಂಥ ಅನಿವಾರ್ಯತೆ ಕೂಡ ಸೃಷ್ಟಿ ಆಗಬಹುದು. ಅರುಣ್, ಓಕೆ, ಇನ್ನೊಂದು ಕಡೆಗೆ ಬಿ ಕೆ ಹರಿಪ್ರಸಾದ್ ಅವ್ರನ್ನ ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಳುವಂಥ ಚರ್ಚೆ ಕೂಡ ನಡೀತಾ ಇದೆ. ಆದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು KPC ಅಧ್ಯಕ್ಷ ಸ್ಥಾನಕ್ಕೆ ಬಂದಾಗ ಒಂದು ಬರ್ತಾ ಇತ್ತು, ಮಂತ್ರಿ ಆದರೂ ಆಗಬೇಕು ಇಲ್ಲ ಅಧ್ಯಕ್ಷರಾದರೂ ಆಗಬೇಕು, ಕಾರಣ ಚುನಾವಣೆ ಹತ್ತಿರ ಇರೋದ್ರಿಂದ ಅಂತ ಹೇಳಿ. ಎರಡನ್ನೂ ಈಗ ಬಿ ಕೆ ಹರಿಪ್ರಸಾದ್ ಅವರ ವಿಚಾರದಲ್ಲಿ ಹೇಗೆ ಇದು ಅಪ್ಲೈ ಆಗೋದಿಲ್ವಾ? ಖಂಡಿತ ಆಗುತ್ತೆ. ಯಾಕಂದರೆ ಮೊದಲನೇದಾಗಿ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಆಗಿದ್ದದೆ. ಅಂದರೆ ನೀವು ಸಚಿವ ಸ್ಥಾನ ಮತ್ತು ಇದು ಎರಡು ಒಟ್ಟಿಗೆ ತೆಗೆದುಕೊಳ್ಳೋಕ್ಕಾಗಲ್ಲ, ಎರಡರಲ್ಲಿ ಒಂದನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ನಿರ್ದೇಶನವನ್ನು ಹೈಕಮಾಂಡ್ ಕೊಟ್ಟಿತ್ತು. ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿ ಕೆ ಹರಿಪ್ರಸಾದ್ ಅವರ ಪರವಾಗಿ ಸ್ವಲ್ಪ ಬ್ಯಾಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಹಾಗಿದ್ರೆ ಸಚಿವರ ಸ್ಥಾನದ ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡ್ಬೋದಿತ್ತಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಈ ಚರ್ಚೆ ನಡೆದಿದೆ ಹೊರತು ಈ ವಿಚಾರದಲ್ಲಿ ಹೈಕಮಾಂಡ್ ನಿಲುವು ಎನ್ನುವುದು ಕೂಡ ಪ್ರಮುಖ. ಹೈಕಮಾಂಡ್ ಗಮನಕ್ಕೆ ತಂದಿರಬಹುದು,
ಆದರೆ ಹೈಕಮಾಂಡ್ ಒಪ್ಪುತ್ತಾ ಇಲ್ವಾ ಅನ್ನೋದು ಕೂಡ ಪ್ರಮುಖವಾಗಿದೆ. ಬಹುತೇಕ ಒಪ್ಪುವ ಸಾಧ್ಯತೆ ಕಡಿಮೆ ಇದೆ. ಯಾಕಂದರೆ ಚುನಾವಣಾ ವರ್ಷ ಮುಂದೆ ಇರುವಂಥದ್ದಕ್ಕೆ 20 ತಿಂಗಳು, ಆ ಸಂದರ್ಭದಲ್ಲಿ ಸಚಿವ ಸ್ಥಾನವನ್ನು ಇವರು ಹ್ಯಾಂಡಲ್ ಮಾಡಿಕೊಂಡು ಆನಂತರ ಅದು ಮಾಡ್ತಾರೆ ಅನ್ನೋದಕ್ಕಿಂತ ಪ್ರಮುಖವಾಗಿ ಅಧ್ಯಕ್ಷರ ಕೆಲಸವನ್ನು ಮಾಡಲಿ ಅನ್ನುವಂಥ ತೀರ್ಮಾನಕ್ಕೆ ಏನಾದರೂ ಬರುತ್ತಾ ಹೈಕಮಾಂಡ್ ಅನ್ನೋದು ಕೂಡ ಈಗಿರುವಂಥ ಕುತೂಹಲ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿ, ಸತೀಶ್ ಜಾರಕಿಹೊಳಿ ಅವರು KPC ಅಧ್ಯಕ್ಷ ಆಕಾಂಕ್ಷಿ ಆಗಿದ್ರು. ಈಗ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ವೈಯಕ್ತಿಕವಾಗಿ ಸರಿ ಇಲ್ಲ ಅನ್ನೋದೊಂದು ಹೊರತುಪಡಿಸಿದರೆ ಅದಕ್ಕೆ ಕೌಂಟರ್ ಆಗಿ ಕೊಡೋಕ್ಕೆ ಆವಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದೇನು ಅಂತಂದರೆ, ಮಂತ್ರಿ ಸ್ಥಾನ ಜೊತೆಗೆ KPC ಅಧ್ಯಕ್ಷ ಸ್ಥಾನ ಎರಡೂ ನಿಭಾಯಿಸೋಂಗಿಲ್ಲ, ಒಂದು ಯಾವುದಾರ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದರು. BK ಹರಿಪ್ರಸಾದ್ ಅವರಲ್ಲಿ ಅಧ್ಯಕ್ಷರಾದರು. ಈಗ BK ಹರಿಪ್ರಸಾದ್ ಅವ್ರಿಗೆ ಮಂತ್ರಿ ಮಾಡೋದಾದರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಅವತ್ತು ಹೇಳಿದ್ದೇನು ಹಾಗಿದ್ದಾಗ? ಈಗ ಯಾಕೆ ಈ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ? ರಾಜಕೀಯದಲ್ಲಿ ಯಾರ್ಯಾರು ಯಾವ್ಯಾವಾಗ ಒಂದೊಂದು ಕಾರ್ಡ್ ಪ್ಲೇ ಮಾಡ್ತಾರೆ, ಅದರ ಹಿಂದೆ ಒಂದಿಷ್ಟು ಲೆಕ್ಕಾಚಾರಗಳು ಇದ್ದೇ ಇರುತ್ತೆ. ಸುಮ್ಮನೆ ಕಾರ್ಡ್ಗಳನ್ನು ಪ್ಲೇ ಮಾಡೋದಿಲ್ಲ.